ನಿನ್ನೆ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ, ಅದರಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರ ಬಗ್ಗೆ ನನ್ನ ಶ್ರದ್ಧಾಂಜಲಿ ಮತ್ತು ಅವರ ಕುಟುಂಬದವ್ರಿಗೆ ಭಗವಂತ ಶಕ್ತಿ ಕೊಡಲಿ, ಯಾರನ್ನು ಕಳ್ಕೊಂಡಿದ್ದಾರೆ ಅವರ ನಷ್ಟವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ದೆಹಲಿಯಲ್ಲಿ ಈ ಘಟನೆ ನಡೆದಿರೋದು ನೋಡಿದಾಗ ರಾಜಧಾನಿಯ ಕೇಂದ್ರ ಬಿಂದು ಕೆಂಪುಕೋಟೆ ಅಂತಕ್ಕಂಥದ್ದು ಭಾಳ ಜನಬೀಡಿರ್ತಕ್ಕಂಥ ಪ್ರದೇಶ. ಅಲ್ಲಾಗಿರ್ತಕ್ಕಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ಯಾರು ವಿಫಲರಾಗಿದ್ದಾರೆ ಅನ್ನೋದು ನಾವು ನೋಡಬೇಕಾಗತ್ತೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ಒಂದೇ ಪಕ್ಷದ ಇರೋದರಿಂದ ಎಲ್ಲೋ ಒಂದು ನಾವು ಇನ್ಫಾರ್ಮೇಷನ್ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಎಲ್ಲೋ ಫೇಲ್ಯೂರ್ ಆಗಿದೆ ಅಂತೇಳಿ ಎಲ್ರಿಗೂ ಸಹ ಭಾವನೆ. ಪಹಲ್ಗಾಂವ್ ಆದಮೇಲೆ ನಾವು ಹೆಚ್ಚಿನ ಎಚ್ಚರ ವಹಿಸಿದರೆ ದೆಹಲಿಯಲ್ಲಿ ಆಗ್ತಕ್ಕಂಥ ಘಟನೆಯನ್ನು ತಪ್ಪಿಸ್ಬೋದಿತ್ತು. ನಿರಂತರವಾಗಿ ಹಾಕ್ಕೊಂಡು ಬರ್ತಾ ಇದೆ, ಯಾರೂ ಸಹ ಅದರ ಹೊಣೆ ತೆಗೆದುಕೊಳ್ತಾ ಇಲ್ಲ. ಪಹಲ್ಗಾಮ್ ಇರ್ಬೋದು ಅಥವಾ ಆ ನಂತರ ಆಗಿರ್ತಕ್ಕಂಥ ಡೆಲ್ಲಿ, ಯಾರಾದರೂ ಒಬ್ಬರು ಹೊಣೆ ಹೊರಬೇಕಾಗುತ್ತೆ. ಯಾರು ಜವಾಬ್ದಾರಿ ಇದಕ್ಕೆ, ಈ ವಿಫಲತೆಗೆ ಅನ್ನೋದನ್ನು ಹೊಣೆ ಹೊರಬೇಕಾಗುತ್ತೆ. ಆದ್ದರಿಂದ ಮುಂದೆ ಈ ಥರ ಘಟನೆಗಳಾಗ್ದಂಗೆ ಎಚ್ಚರ ವಹಿಸಬೇಕು ಅಂಥೇಳಿ ನಾನು ಸರ್ಕಾರವನ್ನು ಒತ್ತಡ ಮಾಡ್ತೇನೆ.